ನ್ಯಾಯಾಲಯದಲ್ಲಿ ಕೊಡ್ತೇವೆ. ದಿನಾಂಕ 8/10/2025 ಬೆಳಗಿನ ಜಾವ 2:30 ಸುಮಾರಿಗೆ ಬಿಜೆಪಿ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದ ವೆಂಕಟೇಶ್ ಈತನನ್ನು ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿ ಬರುವ ಲೀಲಾವತಿ ಆಸ್ಪತ್ರೆ ಮುಂದುಗಡೆ ಈ ನ್ಯಾಯಾಲಯದ ಮುಂದಿದ್ದಂಥ 6 ಜನ ಅಪರಾಧಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದು ಇರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯವು ದಿನಾಂಕ 23/10/2026 ಈ 6 ಜನ ಆರೋಪಿತರು ಅಪರಾಧಿಗಳೆಂದು ಘೋಷಿಸಿದ್ದು ಈ ದಿನಕ್ಕೆ ತೀರ್ಪನ್ನು ಕಾಯ್ದಿರಿಸಿದ್ದು ಇರುತ್ತದೆ. ಈ ದಿನ ಮಾನ್ಯ ನ್ಯಾಯಾಧೀಶರಾದ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಸಾಹೇಬರು 6 ಜನ ಆರೋಪಿತರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದು ಇರುತ್ತದೆ. ಮೊದಲನೇ ಆರೋಪಿ ರವಿ ತಂದೆ ಬಸವರಾಜ್, ಎರಡನೇ ಆರೋಪಿ ವಿಜಯ್ ಅಲಿಯಾಸ್ ಮೈಲಾರಿ, ಮೂರನೇ ಆರೋಪಿ ಧನ್ರಾಜ್, ನಾಲ್ಕನೇ ಆರೋಪಿ ಭರತ್ ಅಲಿಯಾಸ್ ಭೀಮಾ, ಐದನೇ ಆರೋಪಿ ಸಲೀಂ, ಆರನೇದವನು ಗಂಗಾಧರ್ ಗೌಳಿ. 6 ಜನ ಆರೋಪಿತರು. 12 ಜನ ಇತ್ತು. ಅದರಲ್ಲಿ ಆರೋಪಿ 7ರಿಂದ 12ರವರೆಗೆ ಈಗಾಗಲೇ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರನ್ನು ಬಿಡುಗಡೆಗೊಳಿಸಲಾಗಿರುತ್ತದೆ. ಮನವಿ ಸಲ್ಲಿಸಲು ಇವರಿಗೆ ಅವಕಾಶ ಇರುತ್ತದೆ. ಈಗ ಹಿನ್ನೆಲೆ ಏನಿದೆ ಮೇಡಮ್ ಇವರ ಮೇಲೆ? ಈ ಮೃತನಾಗಿರ್ತಕ್ಕಂಥ ವೆಂಕಟೇಶ್ ಮತ್ತು ರವಿಯ ಮಧ್ಯೆ ಹಳೆ ವೈಷಮ್ಯ ಇತ್ತು. ಅವರಿವ್ರ ಮಧ್ಯದಲ್ಲಿ ಗಲಾಟೆಗಳಾಗಿದ್ದು ಮುಂಚೆಯಿಂದ. ಅದೇ ಕಾರಣದಿಂದ 2023ರಲ್ಲಿ ಈ ಮಾರುತಿ ಅನ್ನೋ ಒಂದು ಹುಡುಗಂದು ಇಲ್ಲಿ ರೈಲ್ವೆ ಗಂಗಾವತಿ ನಗರದಲ್ಲಿ ರೈಲ್ವೆ ಬ್ರಿಡ್ಜ್ ಕೆಳಗಡೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದು ಇರುತ್ತದೆ. ಅದನ್ನು ಈ ವೆಂಕಟೇಶನೇ ಮುಂದ್ಗಡೆ ನಿಂತ್ಕೊಂಡು ಅವರಿಗೆ ಸಹಾಯ ಮಾಡಿದ್ದ. ಅವನೇನು ಇಂಜೂರ್ಡ್ ಇದ್ದ ಮಾರುತಿಯನ್ನು ನನಗೆ ಸಾಯೋವರೆಗೂ ಆತನ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದ ಇದೇ ವ್ಯಕ್ತಿನೇ. ಹೀಗಾಗಿ ಅಲ್ಲಿಂದ ಅವರಿಗೆ ಹೆಚ್ಚಾಯ್ತಾ ಹೋಯಿತು ವೈಷಮ್ಯ ಯಾವಾಗಿಂದ. ಅದು ಈ ಕೊಲೆಯಲ್ಲಿ ಮುಕ್ತಾಯಗೊಂಡಿದ್ದು ಇರ್ತದೆ. ಹೌದು, ಇದು ಎಲ್ಲ ಇವರಿಂದಾನೇ ಗಂಗಾವತಿಯಲ್ಲಿ ಒಂದು ಕುಖ್ಯಾತಿಯಾಗಿತ್ತು. ಗ್ಯಾಂಗ್ ವಾರ್ಗಳು ನಡೀತಾ ಇದ್ದಾವೆ, ಅಪರಾಧಗಳು ಜಾಸ್ತಿ ಆಗ್ತಾ ಇದ್ದಾವೆ, ಇದಕ್ಕೆ ಯಾವುದೇ ರೀತಿಯ ಕಡಿವಾಣ ಆಗ್ತಾ ಇಲ್ಲ ಅಂಥೇಳಿ ಅದು ಈಗ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ರವಾನೆಯಾಗಿದ್ದು ಇರುತ್ತದೆ. ಈ ತೀರ್ಪಿನಿಂದ ಪ್ರಕರಣ ದಾಖಲಾಗಿದ್ದು 8/10/2025 ಅದೇ ದಿನ ಕೊಲೆಯಾದ ದಿನನೇ ಪ್ರಕರಣ ದಾಖಲಾಗಿತ್ತು ಆರೋಪಿತರ ವಿರುದ್ಧ. ಅಲ್ಲಿಂದ 90 ಡೇಸ್ ಇರುತ್ತೆ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ. ಅಫೆನ್ಸ್ ಅಲ್ಲಿ ಅಂದರೆ 90 ಡೇಸ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ. 90 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ ಆಲ್ಮೋಸ್ಟ್. ಅದು ಮಾನ್ಯ ಕೆಳಗಿನ ಕೋರ್ಟ್ ಅಂದರೆ ಜುಡಿಷನಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಚಾರ್ಜ್ ಶೀಟ್ನ. ನಂತರ ದಿನಗಳಲ್ಲಿ ಅದು ನಮ್ಮ ಕೋರ್ಟಿಗೆ, ಸೆಷನ್ಸ್ ಕೋರ್ಟಿಗೆ ಕಮಿಟಲ್ ಆಗಿ ಬರುತ್ತೆ ಫೈಲ್. ಅದು ಕಮಿಟಲ್ ಆಗಿ ಬಂದು ಕೆಲವೇ ದಿನಗಳಲ್ಲಿ ಅಂದರೆ ನಮ್ದು ಇಲ್ಲಿ 5/3ಲಿಂದ ನಮ್ಮದು ಸಾಕ್ಷಿ ಟ್ರಯಲ್ ಶುರುವಾಯ್ತು. ನಮ್ಮದು 5/3/26 ಮಾರ್ಚ್ 5ರಿಂದ ನಮ್ಮ ಟ್ರಯಲ್ ಶುರುವಾಯ್ತು. ಇಲ್ಲಿ ಎಷ್ಟು ಬೇಗ ಮುಗೀತು ಮೇಡಮ್ ನಿಮ್ಮ ಪ್ರಕಾರ? ಸಮಯ ಟೋಟಲ್ ಆಗಿ ಎಷ್ಟು ತಗೊಂತು? ಅದರಿಂದ ಮಧ್ಯದಲ್ಲಿ ಅವರು ಹೈಕೋರ್ಟಿಗೆ ಹೋಗಿದ್ರು. ಆರೋಪಿತರು ಹೈಕೋರ್ಟಿಗೆ ಹೋಗಿದ್ರು. ಒಂದು ಸ್ವಲ್ಪ ದಿನ ಸ್ಟೇ ಆಗಿತ್ತು, ಅದರಲ್ಲಿ ಸ್ಟೇ ಆಗಿತ್ತು. ಅದು ಮತ್ತೆ ಸ್ಟೇ ವೆಕೇಟ್ ಆಯಿತು. ಆದ ನಂತರ ಮುಂದಿಂದು ಇದೆಲ್ಲ ಪ್ರಕ್ರಿಯೆಗಳು ನಡೆದು. ಇದರಲ್ಲಿ ಸಾಕ್ಷ್ಯಾಧಾರಗಳು ಎಷ್ಟು ಕಲೆಕ್ಟ್ ಮಾಡಿ? ಸಾಕ್ಷ್ಯಾಧಾರಗಳು ಟೋಟಲ್ ಆಗಿ 83 ಜನ ಇದ್ದರು ಇದರಲ್ಲಿ. ಟೋಟಲ್ 83 ಜನ ಸಾಕ್ಷಿಗಳು. ಅದರಲ್ಲಿ ನಾವು 45 ಅಭಿಯೋಜನೆ ಪರವಾಗಿ 45 ಜನ ಸಾಕ್ಷಿಗಳನ್ನು ಮಾಡಿಸಿದ್ವಿ. ಎಷ್ಟು ಮೇಡಮ್ ಇನ್ನೂ ಸರ್? 83 ಜನ ಸಾಕ್ಷಿಗಳು. ಒಟ್ಟು ಇದರ ಪುಟ ಎಷ್ಟು ಮೇಡಮ್? ಈ ಆರೋಪಗಳಿಗೆ ಸಂಬಂಧಪಟ್ಟಿದ್ದು, ಪ್ರಕರಣ ಸಂಬಂಧಪಟ್ಟಿದ್ದು ಎಷ್ಟು ಪುಟಗಳು ಚಾರ್ಜ್ ಶೀಟ್ ಆಗಿತ್ತು? ಅದನ್ನು ಆಫ್ ಮಾಡಿ